भाई गंगा में डुबकी लेने से गरीबी दूर होती क्या? आपको खाना मिलता पेट को? इतना पाप किए हैं वो 7 जन्म क्या 100 जन्म में भी स्वर्ग में नहीं जा सकते। अरे ಏನೋ ಖರ್ಗೆ ಸಾಹೇಬ್ರು ಮಾತನಾಡ್ತಾ ಇರೋಂಗೈತಲ್ಲಪ್ಪ, ಅದೇನೋ ಸ್ವರ್ಗ ಸ್ನಾನ ಪಾಪ ಪುಣ್ಯ ಅಂತ ಏನೇನೋ ಮಾತಾಡ್ದಂಗೈತಲ್ಲಪ್ಪ, ಅವ್ರ ಮಾತಲ್ಲೇ ಕೇಳೋಣ ಇರೋ। अरे भाई गंगा में डुबकी लेने से गरीबी दूर होती क्या? आपको खाना मिलता पेट को, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहेंगे। अरे भाई तुम तो इतना पाप किए हो, मोदी जी और शाह मिलके इतना पाप किए हैं, वो 7 जन्म क्या 100 जन्म में भी स्वर्ग में नहीं जा सकते। ಖರ್ಗೆ ಸಾಹೇಬ್ರೆ ಅದೇನು ಆಕ್ರೋಶ ಅದೇನು ರೋಸ ಅಂತೀನಿ ನಿಮ್ದು? ಗಂಗಾ ನದಿಯಲ್ಲಿ ಮುಳುಗ್ಬಿಟ್ರೆ ಬಡತನ ಹೋಯ್ತದ ಅಂತ ಕೇಳ್ತಾವ್ರಲ್ಲಪ್ಪ। ಈ ಪಾರ್ಟಿ ದುಡ್ಡು ಖರ್ಚು ಮಾಡಿ ಕುಂಭಮೇಳ ಮಾಡೋದ್ರಾಗೆ ದೇಶ ಉದ್ಧಾರ ಆಯ್ತದ ಅಂತ ಕೇಳ್ತಾವ್ರಲ್ಲಪ್ಪ। तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। ಅಲ್ಲ ಸ್ವಾಮಿ, ನಿಮ್ಮ ಪಕ್ಷನೇ ಅಲ್ಲವ್ರ 50 ವರ್ಷ ದೇಶ ಆಳಿದ್ದು ನಮ್ಮ ಇಂದ್ರಮ್ಮನವರು ಯಾವಾಗ್ಲೂ ಹೇಳ್ತಿದ್ರು ಗರೀಬಿ ಹಟಾವ್ ಗರೀಬಿ ಹಟಾವ್ ಗರೀಬಿ ಹಟಾವ್। ಇಷ್ಟು ವರ್ಷ ಆದ್ರೂ ಬಡತನ ಮಾತ್ರ ಹಂಗೆ ಐತೆ ಅಂತೀರಾ? ಖರ್ಗೆ ಸಾಹೇಬ್ರೆ, ಈ ಒಂದು ಪಾಯಿಂಟ್ ನಿಮಗೆ ಜ್ಞಾಪಿಸ್ಬೇಕು ಅಂತ, ಇಂಥ ಕುಂಭಮೇಳ ಯಾಕೆ ಮಾಡ್ತಾವ್ರೆ ಅಂತ ಕೇಳ್ತಿರಲ್ಲ, ಶ್ರೀಮಾನ್ ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಈ ಕುಂಭಮೇಳದಲ್ಲಿ ಭಾಗವಹಿಸಿದ್ರು ತಾನೆ ಅವ್ರ ಅಧಿಕಾರ ಇದ್ದಾಗ? ಪಾಪ ಆವಾಗ ನೀವು ನಿಮ್ಮ ಪಕ್ಷದ ಅಧ್ಯಕ್ಷರಾಗಿರ್ಲಿಲ್ಲ ನೋಡಿ, ಇಲ್ಲ ಅಂದಿದ್ರೆ ಅವ್ರಿಗೂ ನೀವು ಇದೇ ಮಾತನ್ನ ಹೇಳ್ತಾ ಇದ್ರೋ ಏನೋ? ಅಯ್ಯೋ ಅವ್ರನ್ನ ಬಿಡಿ, ಈ ಸತಿ ರಾಹುಲ್ ಗಾಂಧಿ ದೋಸ್ತ ಅಖಿಲೇಶ್ ಯಾದವ್, ಅದೇ ನಿಮ್ಮ ಇಂಡಿ ಮೈತ್ರಿ ಪಾರ್ಟ್ನರ್, ಅವ್ರು ಹೋಗಿ ಗಂಗಾ ನದಿಯಲ್ಲಿ ಮುಳುಗಿದ್ರಪ್ಪ। ಖರ್ಗೆ ಸಾಹೇಬ್ರೆ, ಅವ್ರ ಮೇಲೂ ಹಿಂಗೆ ವಾಪ ಮಾಡ್ಕತ್ತೀರ ಹೆಂಗೆ? ನೀವೆಲ್ಲ ಮಾಡ್ಕತ್ತೀರ ಬಿಡಿ। ಉದಯನಿಧಿ ಸ್ಟಾಲಿನ್ ಪಕ್ಷದವರು ಹಿಂದೂ ಧರ್ಮದ ಬಗ್ಗೆ ಏನೇನೆಲ್ಲ ಮಾತಾಡವ್ರೆ, ಹಿಂದೂ ಧರ್ಮ ಅಂದ್ರೆ ಕ್ಯಾನ್ಸರು, ಹಿಂದೂ ಧರ್ಮ ಅಂದ್ರೆ ಏಡ್ಸು, ಹಿಂದೂ ಧರ್ಮ ಅಂದ್ರೆ ಕುಷ್ಠರೋಗ ಅಂತೆಲ್ಲ ಹೇಳಬಾರ್ದನ್ನೆಲ್ಲ ಹೇಳಿದ್ರು, ನೀವು ಮಾತ್ರ ಗಪ್ ಚಿಪ್ ಅಯ್ಯೋ ಅದೆಲ್ಲ ಬಿಡಿ। ಇಷ್ಟೊಂದು ಜನ ಸೇರೋದು ದುಡ್ಡು ವೇಸ್ಟು, ಬಡವರು ಹೊಟ್ಟೆ ತುಂಬುತ್ತಾ? ಇದನ್ನೆಲ್ಲ ಕೇಳಿದ್ವಿ ಅಲ್ವಾ ಖರ್ಗೆ ಸಾಹೇಬ್ರೆ? ಯಾವತ್ತಾದ್ರೂ ಮಕ್ಕಾ ಮದೀನಾಕ್ಕೆ ಯಾಕೆ ಹೋಗ್ತೀರಾ ಅಂತ ಪ್ರಶ್ನೆ ಮಾಡಿದೀರಾ? ಅದು ಗೌರ್ಮೆಂಟ್ ದುಡ್ಡಲ್ಲಿ, ನಿಮ್ಮ ಸರ್ಕಾರನೇ ಅಲ್ವರ ಈ ಸಿಸ್ಟಮ್ ಹುಟ್ಟು ಹಾಕಿದ್ದು? ಗೌರ್ಮೆಂಟ್ ದುಡ್ಡಲ್ಲಿ ಅವ್ರನ್ನ ಅಲ್ಲಿಗೆ ಕಳಿಸೋದ್ರಿಂದ ಎಷ್ಟು ಜನರ ಹೊಟ್ಟೆ ತುಂಬಿಸ್ತೈತೆ ನೀವೇ ಹೇಳ್ರಪ್ಪ ನೋಡೋಣ। ಅದು ಪಾಪ ನಿಮ್ಮ ಕಣ್ಣಿಗೆ ಕಾಣದೇ ಇಲ್ಲ ಅಲ್ವಾ? ಬಿಡಿ, ಇದೆಲ್ಲ ಯಾಕೆ ಗೊತ್ತಾ ಖರ್ಗೆ ಸಾಹೇಬ್ರೆ? ವೋಟ್ ಬ್ಯಾಂಕ್, ಅವರ ಓಟು ನಿಮಗೆ ಮುಖ್ಯ। ಇಷ್ಟು ವರ್ಷ ಆದರೂ ನಿಮಗೆ ಬುದ್ಧಿ ಬರಲಿಲ್ಲ, ಅದಕ್ಕೆ ಜನ ನಿಮ್ಮನ್ನ ವಿರೋಧ ಪಕ್ಷದಾಗೆ ಕೂರಿಸಿರೋದು। ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ಖರ್ಗೆ ಸಾಹೇಬ್ರೆ, ನಾನಿನ್ನು ಬರಲಾ?